Hello everyone, welcome to 8th standard Ganit Prakash. ಸೊ ನೆನ್ನೆ ಕ್ಲಾಸಲ್ಲಿ ಮೀನ್ಸ್ ಲಾಸ್ಟ್ ಕ್ಲಾಸಲ್ಲಿ ಸ್ಕ್ವೇರ್ ರೂಟ್ನ ಹೇಗೆ ಎರಡು ಮೆಥಡಲ್ಲಿ ಫೈಂಡ್ ಔಟ್ ಮಾಡೋದು ಅಂತ ಹೇಳ್ತಿದ್ದೆ, ಓಕೆನಾ? ಸೊ ಒಂದು ಮೆಥಡ್ ಯಾವುದು? ಸ್ಕ್ವೇರ್ ಟೇಬಲಿಂದ 576 6 ಸ್ಕ್ವೇರ್ ನಂಬರ್ನ ನಾವು ಟೇಬಲ್ಸಿಂದ ಚೆಕ್ ಮಾಡಿದ್ವಿ, ವಿಚ್ ಇಸ್ 24 ಸ್ಕ್ವೇರ್. ಸೊ 576 ಸ್ಕ್ವೇರ್ ರೂಟ್ ಏನು? 24. ಸೊ ಸೆಕೆಂಡ್ ಮೆಥಡ್ ಬಂದು ಡಿಫರೆನ್ಸ್ ಆಫ್ ಆಡ್ ನಂಬರ್ಸ್. ಕಾನ್ಸಿಕ್ಯೂಟಿವ್ ಆಡ್ ನಂಬರ್ಸ್ ಡಿಫರೆನ್ಸ್ ನ ಮಾಡಿದ್ರೆ ನಮಗೆ 0 ಬರುತ್ತಲ್ಲ, ಎಷ್ಟು ಸ್ಟೆಪ್ಸ್ ಅಲ್ಲಿ ಬರುತ್ತೆ ಅಂತ ಚೆಕ್ ಮಾಡಿ 81 ಮಾಡಿದ್ವಿ. ರೂಟ್ 81ಗೆ ವಿ ಗಾಟ್ 9. ಸೊ 9 ಸ್ಟೆಪ್ಸ್ ಅಲ್ಲಿ ನಮಗೆ 0 ಬರುತ್ತೆ, 9th ಸ್ಟೆಪ್ಸ್ ಅಲ್ಲಿ. ಓಕೆ, ದೀಸ್ ಆರ್ ದ 2 ಮೆಥಡ್. ಬಟ್ ಈ ಎರಡು ಮೆಥಡ್ ನಮಗೆ ಸಫಿಷಿಯಂಟ್ ಅನ್ನಿಸ್ಲಿಲ್ಲ, ಯಾಕಂತಂದ್ರೆ ಎರಡು ಮೆಥಡ್ ಲೆಂತಿ ಪ್ರೊಸೆಸ್ ಆಗುತ್ತೆ. ದೊಡ್ಡ ನಂಬರ್ಗೆ, ಚಿಕ್ಕ ನಂಬರ್ ಆದ್ರೆ ಮಾಡ್ಬೋದು, ಬಟ್ ದೊಡ್ಡ ನಂಬರ್ ಆದ್ರೆ ಲೆಂತಿ ಪ್ರೊಸೆಸ್ ಆಗುತ್ತೆ. ಸೊ ಈಗ ನಾವು ಇಲ್ಲೊಂದು ನಂಬರ್ ಇದೆ 529 ಅಂತ. ಸೊ ಈ ಡಿಫ್ರೆನ್ಸ್ ಆಗಲಿ ಸ್ಕ್ವೇರ್ ಟೇಬಲ್ ಆಗಲಿ ಯೂಸ್ ಮಾಡಿಕೊಂಡು 729 ಮಾಡೋದಕ್ಕಾಗತ್ತಾ? ಸೊ ವಿ ಹ್ಯಾವ್ ಟು ಚೆಕ್ ದಟ್. ಓಕೆ, ಆವಾಗಲೂ ನಮಗೆ ಲೆಂತಿ ಪ್ರೊಸೆಸ್ ಆಗುತ್ತೆ. ನಮಗೆ ಕನ್ವೀನಿಯಂಟ್ ಮೆಥಡ್ ಇದು ಎಷ್ಟು ಸ್ಟೆಪ್ ಬರುತ್ತೆ ಅಂತ ಮತ್ತೆ ಎಲ್ಲ ಚೆಕ್ ಮಾಡೋಷ್ಟೊತ್ತಿಗೆ ತುಂಬ ಟೈಮ್ ಆಗುತ್ತೆ. ಸೊ ವಿ ಹ್ಯಾವ್ ಎ ಮೆಥಡ್ ಹಿಯರ್. ಸೊ ಏನ್ ಮೆಥಡ್ ಇದೆ ಅಂತಂದ್ರೆ, ದ ಮೆಥಡ್ ಇಸ್ ಕಾಲ್ಡ್ ಪ್ರೈಮ್ ಫ್ಯಾಕ್ಟರೈಸೇಷನ್. ಸೊ ಪ್ರೈಮ್ ಫ್ಯಾಕ್ಟರೈಸೇಷನ್ ಅಂದ್ರೆ ಏನು? ಸೊ ಫಸ್ಟ್ ಐ ವಿಲ್ ಟೆಲ್ ಯು ವಾಟ್ ಇಸ್ ಪ್ರೈಮ್. ಪ್ರೈಮ್ ಅಂತಂದ್ರೆ ಇಟ್ ಶುಡ್ ಹ್ಯಾಸ್ ಫ್ಯಾಕ್ಟರ್ ಓನ್ಲಿ ಟು ಫ್ಯಾಕ್ಟರ್ಸ್ ಮಾತ್ರ ಇರಬೇಕು, ಲೈಕ್ 3, 2, 5, 7. ಸೊ ಇದು ಯಾವ ಟೇಬಲ್ ಅಲ್ಲೂ ಬರಲ್ಲ, ಅದೇ ಟೇಬಲ್ ಅಲ್ಲಿ ಬಿಟ್ಟು 1 ಟೇಬಲ್ ಅಲ್ಲಿ ಬರುತ್ತೆ. ಸೊ 1 ಈಸ್ ಅ ಫ್ಯಾಕ್ಟರ್. ಅದು ಬಿಟ್ರೆ 3 ಬರೋದು 3 ಟೇಬಲ್ ಅಲ್ಲಿ ಮಾತ್ರ. ಲೈಕ್ ವೈಸ್ 2 ಅನ್ನೋದು 1 ಟೇಬಲ್ ಅಲ್ಲಿ ಬರುತ್ತೆ, ಅದು ಬಿಟ್ರೆ 2 ಟೇಬಲ್ ಅಲ್ಲಿ ಮಾತ್ರ. ಅಂದ್ರೆ ಎರಡು ಫ್ಯಾಕ್ಟರ್ಸ್ ಇದಾವೆ ಎಲ್ಲದಕ್ಕೂ, ಅದನ್ನ ನಾವು ಪ್ರೈಮ್ ನಂಬರ್ಸ್ ಅಂತ ಕರಿತೀವಿ. ಸೊ ಈ ಪ್ರೈಮ್ ನಂಬರ್ಸ್ ಫ್ಯಾಕ್ಟರೈಸೇಷನ್ ಮಾಡಬೇಕು. ಯಾವ ನಂಬರಿಗೆ ನಾವು ಕಂಡುಹಿಡಿಯಬೇಕು ಆ ನಂಬರಿಗೆ. ಐ ವಿಲ್ ಟೇಕ್ 81. ಓಕೆನಾ? ಸೊ ಹೇಗೆ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡೋದಂದ್ರೆ, ಇಟ್ ಈಸ್ ಲೈಕ್ ಡಿವಿಷನ್. ಸೊ ಫಸ್ಟ್ 81 ಐ ವಿಲ್ ಡಿವೈಡ್ ಇಟ್ ಬೈ 3. 3 ಇಂದ ಡಿವೈಡ್ ಆಗುತ್ತಲ್ವಾ, ಐ ಕ್ಯಾನಾಟ್ ಗೋ ವಿತ್ 9. 9 ಇಸ್ ನಾಟ್ ಅ ಪ್ರೈಮ್ ನಂಬರ್. 9 ಅನ್ನೋದು 3 ಟೇಬಲ್ ಅಲ್ಲೂ ಬರುತ್ತೆ, 1 ಟೇಬಲ್ ಅಲ್ಲೂ ಬರುತ್ತೆ, ಹಾಗೆ 9 ಟೇಬಲ್ ಅಲ್ಲೂ 3 ಫ್ಯಾಕ್ಟರ್ಸ್ ಆಗೋಗ್ಬಿಡುತ್ತೆ. ನಿಮ್ಗೆ 3 ಫ್ಯಾಕ್ಟರ್ಸ್ ಆಗೋದು ಬೇಡ, 2 ಫ್ಯಾಕ್ಟರ್ಸ್ ಮಾತ್ರ ಇರಬೇಕು. ಸೊ ಪ್ರೈಮ್ ನಂಬರ್ಸ್ಗಳನ್ನೆಲ್ಲ ಸ್ವಲ್ಪ ನೆನ್ಪಿಟ್ಕೊಳ್ಳಿ. 2, 3, 5, 7, 11, 13, 17 ಇವೆಲ್ಲ ಪ್ರೈಮ್ ನಂಬರ್ಸ್. ಒಂದು ಕಡೆ ಇವನ್ನೆಲ್ಲ ಬರೆದಿಟ್ಕೊಂಡ್ಬಿಟ್ರೆ ಬೆಸ್ಟ್. ಇದಿಷ್ಟನ್ನ ಮಾತ್ರ ಯೂಸ್ ಮಾಡಿ ನೀವು ಡಿವಿಷನ್ ಮಾಡ್ಬೇಕಿಲ್ಲ. 3 2s are 6, ನಿಯರೆಸ್ಟ್ ನಂಬರ್. 3 2s are 6. ಐ ಲೆಫ್ಟ್ ವಿತ್ ವಾಟ್? ಹೀಗೆ ಮಾಡ್ಬೇಕಿದೆನ. ಐ ಲೆಫ್ಟ್ ವಿತ್ 2. 6 ಅದರಲ್ಲಿ 8 ಅಲ್ಲಿ 6 ಮೈನಸ್ ಮಾಡಿದ್ರೆ 2 ಸಿಕ್ತು, ಅಂದ್ರೆ 21 ಆಯ್ತು. 3 7s are 21. So I can again divide by 3 only. 3 9s are 27. Again 3 3s are 3 1s are. So ಈಗ 81ಗೆ ಎಷ್ಟು ನಂಬರ್ ಬಂತು? 3 3 3 ಅಂದ್ರೆ 4 ಟೈಮ್ಸ್. 3 ಇಂಟು 3 ಇಂಟು 3 ಇಂಟು 3. ಸ್ಕ್ವೇರ್ ರೂಟ್ ಆಗಿರೋದ್ರಿಂದ ವಿ ಹ್ಯಾವ್ ಟು ಗ್ರೂಪ್ ಇಟ್, ಯಾಕಂದ್ರೆ ಸ್ಕ್ವೇರ್ ಅಲ್ಲಿ 2 ಟೈಮ್ ಮಲ್ಟಿಪ್ಲೈ ಆಗುತ್ತಲ್ವಾ. ಸೊ 3 ಅನ್ನೋದು 2 ಟೈಮ್ ಇಲ್ಲಿ ಮಲ್ಟಿಪ್ಲೈ ಆಗಿದೆ, ಇಲ್ಲೂ ಕೂಡ 3 ಟೈಮ್. ಸೊ ಟೇಕ್ 3 ಫ್ರಮ್ ಹಿಯರ್. ಇಲ್ಲಿ 2ರಿಂದ 1 3 ತಗೊಳ್ಳಿ. ಸೊ ಇವೆರಡರಿಂದ 1 3 ತಗೊಳ್ಳಿ ಇಂಟು. ಸೊ ದಿಸ್ ಇಸ್ ದ ಆನ್ಸರ್. 3 3s are 9. ಸೊ 8 ಅಂದ್ರೆ ಏನು? ಸಾರಿ, 81 ರೂಟ್ ಏನು? 9. ಸೊ ಈ ರೀತಿ ಮೆಥಡ್ ಅಲ್ಲಿ ನಾವು ಮಾಡೋದ್ರಿಂದ ದೊಡ್ಡ ನಂಬರ್ಗೂ ನಾವು ಈಸಿಯಾಗಿ ಸ್ಕ್ವೇರ್ ನಂಬರ್ಸ್ ನ ಕಂಡುಹಿಡಿಬಹುದು. ಓಕೆನಾ? ಸ್ಕ್ವೇರ್ ರೂಟ್ ನ. ಸೊ ಈಗ 571 ಮಾಡೋಣ. 529, ಸಾರಿ 71 ಅಲ್ಲ, 521ಗೆ ಐ ವಿಲ್ ಚೆಕ್ ವಿತ್ 3. ಸೊ 3 2s are 6 ಅಲ್ವಾ, 1 ಕ್ಯಾರಿ. 3 4s are 12 ಆಯ್ತು, 3 3s are 9. ಸೊ ಇಟ್ಸ್ ಆಲ್ಸೋ ಡಿವಿಸಿಬಲ್ ಬೈ 3 ಓನ್ಲಿ. 3 8s are 24 ಅಲ್ವಾ, 3 1s are. ಸೊ 3 27s are, ಇಲ್ಲೇ ಮತ್ತೆ ಇದೇ ಪ್ರಾಸೆಸ್ ರಿಪೀಟ್ ಆಗುತ್ತೆ. 3 9s are 3 3s are 3 1s are. 729 ಅಂದ್ರೆ ಎಷ್ಟಾಯ್ತು ಈಗ? 3 ಇಂಟು 3 ಎಷ್ಟು ಟೈಮ್? 1 2 3 4 5 6 ಟೈಮ್ ಆಯ್ತು. ಗ್ರೂಪ್ ಮಾಡೋಣ 2 2. ಸೊ ಒಂದು ಗ್ರೂಪ್ ಇಂದ 1 3ನ ತಗೊಬೇಕು. ಈ ಗ್ರೂಪ್ ಇಂದ 1 3, ಈ ಗ್ರೂಪ್ ಇಂದ 1 3, ಈ ಗ್ರೂಪ್ ಇಂದ 1 3. ಇಲ್ಲಿ ಬರೋ ಆನ್ಸರ್ ನಮಗೆ ಸ್ಕ್ವೇರ್ ರೂಟ್. 3 3s are 9, 9 3s are 27. ಸೊ 729 ಸ್ಕ್ವೇರ್ ರೂಟ್ ಏನು? ಇಟ್ ಇಸ್ 27. ಸೊ ಬೇರೆ
ಮೆಥಡ್ಗಿಂತ ಈ ಮೆಥಡಲ್ಲಿ ಸ್ವಲ್ಪ ಬೇಗ ಆನ್ಸರ್ ಸಿಗುತ್ತಲ್ವಾ. ಸೊ ದಿಸ್ ಇಸ್ ದ ಕನ್ವೀನಿಯಂಟ್ ಮೆಥಡ್ ಟು ಫೈಂಡ್ ದ ಸ್ಕ್ವೇರ್ ರೂಟ್. ದಟ್ ಈಸ್ ದ ಮೆಥಡ್ ಕಾಲ್ಡ್ ಪ್ರೈಮ್ ಫ್ಯಾಕ್ಟರೈಸೇಷನ್. ಅದನ್ನೇ ಇಲ್ಲಿ ನಿಮಗೆ ಕೊಟ್ಟಿದ್ದಾರೆ ಪ್ಯಾರಾಗ್ರಾಫ್ ಥರ. ಸೊ ಈ ರೀತಿ ಹೇಳಿದ್ರೆ ಸ್ವಲ್ಪ ಮೆಸ್ಸಪ್ ಆಗುತ್ತೆ ಅಂತ ನಾನು ನೀಟಾಗಿ ಆ ಥರ ಹೇಳಿದ್ದೀನಿ, ಓಕೆನಾ. ಸೊ ವಿ ನೋ ದಟ್ ದ ಪರ್ಫೆಕ್ಟ್ ಸ್ಕ್ವೇರ್ ಈಸ್ obtained by multiplying an integer by itself. We looking at the numbers prime factorization at the determinant. Yes, so we did it. So yes, if we can divide the prime factors of the numbers into two equal groups madi, then the product of the prime factorization in the either group combination, so we will get the square root. So I hope you understand the method. So here 324 mana 324 again. Let me start with 3 only. ಅಥವಾ 2 ಇಂದನೂ ಸ್ಟಾರ್ಟ್ ಮಾಡ್ಬೋದು. ಲಾಸ್ಟಲ್ಲಿ ಈವನ್ ನಂಬರ್ ಇದ್ದರೆ ವಿ ಕ್ಯಾನ್ ಗೋ ವಿತ್ 2. 2 1s are 2, ಹಿಯರ್ ಇಸ್ ಅ ಕ್ಯಾರಿ. 2 6 are 12 and 2 2s are 4. 2 8s are 16, 2 ನಂಬರ್, 2 1s. ಸೊ ಇದು ಮತ್ತೆ 3 ಹೋಗುತ್ತಲ್ವಾ. 3 27s, 3 9s, 3 3s, 3 1s. ಸೊ ಈಗೇನು ಬಂತು 324 ಅಂದರೆ ಎಷ್ಟಾಯಿತು 2 into 2 into 3 into 3 into 3 into 3. ಸೊ ಗ್ರೂಪಿಂಗ್ ಮಾಡೋಣ. 2 ಟೈಮ್ ಇದೆ, ಇದೊಂದು ಗ್ರೂಪ್, ಇದೊಂದು ಗ್ರೂಪ್ ಸೇಮ್ ನಂಬರೇ ಗ್ರೂಪ್ ಮಾಡಬೇಕು, ಓಕೆನಾ. ಇಲ್ಲಿಂದ 1 ನಂಬರ್ 2, ಇಲ್ಲಿಂದ 1 ನಂಬರ್ 3, ಇಲ್ಲಿಂದ 1 ನಂಬರ್ 3. 2 3s are 6, 6 3s are 18. ಸೊ 18 is the square root of 324. Is it easy? Yes. ಓಕೆ, ನೀವು ಈ ಮೆಥಡ್ ಆದ್ರೂ ಫಾಲೋ ಮಾಡಿ ಅಥವಾ ಇಷ್ಟು ಮಾಡಿದ್ರು ದಟ್ಸ್ ಫೈನ್. ವಿ ಗಾಟ್ ದ ಆನ್ಸರ್. See here. 156 a perfect square? 156 perfect square ಆಗಿಲ್ವಾ ಅಂತ ಕೇಳ್ತಿದ್ದಾರೆ. ಇದನ್ನು ನಾವು ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಿ ಚೆಕ್ ಮಾಡ್ಬೋದು. 156 2 7s are 14 ಅಲ್ವಾ, 1 ಕ್ಯಾರಿ 16 ಆಯಿತು. 2 8s are 16, ಅಗೇನ್ 2 3s are 6, 1 ಕ್ಯಾರಿ, 2 9s are 18, 3 1s are 3 3s are 13 is a prime number, 13 ಅಲ್ಲೇ ಡಿವೈಡ್ ಆಗೋದು. ಸೊ ನಾವು 156ಗೆ ಏನೇನು ಬಂತು 2 into 2 into 3 into 13. ಸೊ ಈಗ ನಾವು ಗ್ರೂಪಿಂಗ್ ಮಾಡ್ಬೋದು 2ಗೆ ಮಾತ್ರ. ಇಲ್ಲಿ 3ಗೆ 13 ಇವೆರಡನ್ನು ಗ್ರೂಪ್ ಮಾಡೋಕ್ಕಾಗಲ್ಲ, ನನಗೆ ಸೇಮ್ ನಂಬರೇ ಬೇಕು ಗ್ರೂಪ್ ಮಾಡಬೇಕು ಅಂತಂದ್ರೆ. ಸೊ ಇಲ್ಲಿ 3 ಒಂದಿದೆ, 13 ಒಂದಿದೆ, ನಮಗೆಲ್ಲ 2 2 2 2ಲೇ ಇರಬೇಕು. ಸೊ ಹೆನ್ಸ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ವಿ ಕ್ಯಾನ್ ಕಾಲ್ ದಟ್ ಇಟ್ ಇಸ್ ನಾಟ್ ಅ ಪರ್ಫೆಕ್ಟ್ ಸ್ಕ್ವೇರ್. ಇಲ್ಲಿ ಪೇರ್ ಆಗೋಕ್ಕೆ ಆಗಲ್ಲ. ಸೊ ವಿ ಕ್ಯಾನ್ ನಾಟ್ ಪೇರ್ ಅಪ್ ದೀಸ್ ಫ್ಯಾಕ್ಟರ್ಸ್. ಸೊ ಈ ಫ್ಯಾಕ್ಟರ್ಸ್ ಪೇರ್ ಅಪ್ ಆಗಿಲ್ಲ ಅಂತಂದ್ರೆ ವಿ ಕ್ಯಾನ್ ಸೇ ದಟ್ ಇಟ್ ಇಸ್ ನಾಟ್ ಅ ಪರ್ಫೆಕ್ಟ್ ಸ್ಕ್ವೇರ್. ಈಸ್ ಇಟ್ ಈಸಿ ಟು ಡಿಟರ್ಮೈನ್? Yes, it's very easy to determine whether it's a factor or like whether it's it has a perfect root or not. So we shall do this topic in the next class, okay? So subscribe agod maribedi. For your appreciation, like ಮಾಡಿ, share ಮಾಡಿ, comment ಮಾಡಿ, okay? Thank you.